ಹಾಯ್, ನಿನ್ನ ಜೊತೆಗೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಜಿತ ಭೂಮಿ ಮಧ್ಯೆ ಏನೋ ಜಗಳ ನಡೀತಿದೆ. ಅದೇನು ಅಂತ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಇದ್ದವಳು ತುಂಬಾ ಪ್ರಯತ್ನ ಪಡ್ತಾಳೆ. ಹಾಗೆ ಮನೆಗೆ ಲಕ್ಷ್ಮಿ ಅಕ್ಕ ಬಟ್ಟೆ ತೊಗೊಂಡು ಹೋಗೋದನ್ನ ನೋಡಿ, ಅಂದರೆ ಇಲ್ಲೇನು ಗಲಾಟೆ ಆಗಿದೆ, ಅಜಿತ ಹಾಗೆ ಭೂಮಿ ಮಧ್ಯೆ ಏನೋ ಗಲಾಟೆ ಆಗಿದೆ. ಅದೇನು ಅಂತ ನನ್ನ ಹತ್ರ ನೀವೆಲ್ಲ ಸೇರಿಕೊಂಡು ಮುಚ್ಚಿಡ್ತಾ ಇದ್ದೀರಾ, ಪ್ಲೀಸ್ ಅದೇನು ಅಂತ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ತುಂಬಾ ಒತ್ತಾಯ ಮಾಡ್ತಾಳೆ. ಅವಾಗ ಇಲ್ಲಿ ಭೂಮಿ ಇದ್ದಳು, ಅತ್ತೆ ನೀವು ಏನು ಮಾತಾಡ್ತಿದ್ದೀರಾ, ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀವು ಯಾಕೆ ನನ್ನ ಮೇಲೆ ಪದೇ ಪದೇ ಈ ಥರ ಅನುಮಾನ ಪಡ್ತಾ ಇದ್ದೀರಾ, ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಜಿತನು ಸಹಿತ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲೇಬೇಕು. ಅಮ್ಮ, ನಾನು ಯಾವತ್ತೂ ಭೂಮಿನ ಬಿಟ್ಟು ಒಂದು ಕ್ಷಣನೂ ಇರಲ್ಲಮ್ಮ, ನನ್ನ ಭೂಮಿ ಮಧ್ಯೆ ನನ್ನ ಬಗ್ಗೆ ಏನೂ ಆಗಿಲ್ಲ, ಅವಳು ನನ್ನ ಹೆಂಡತಿ ಕಣಮ್ಮ, ಯಾಕಮ್ಮ ಹೀಗೆ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಅಜಿತನು ಹೇಳ್ತಾನೆ. ಅವಾಗ ಬಟ್ಟೆ ತೊಗೊಂಡೋಗಿ ಬಂದೇಳೆ ಅಂದಕ್ಕೆ ಶಾಕ್ ಆಯಿತು ಕಣೋ ಅಷ್ಟೇ ಅಂದಾಗ, ಇಲ್ಲ ಅಮ್ಮ ನಾನೇ, ಅಂದರೆ ಭೂಮಿ ನನ್ನಿದ್ರಿ ಯಾವಾಗಲೇ ಹೇಳಿದ್ಲು ಅಕ್ಕ ಅವ್ನು ಬಟ್ಟೆ ತೊಗೊಂಡೋಗಿ ಬರ್ತಾರೆ ಅಂತ, ನಾನು ಹೇಳಿದ್ರೆ ನೀವು ಸಹಿತ ಮರ್ತೋದೆ, ಅದಕ್ಕೋಸ್ಕರ ಅವ್ರು ಬಂದು ಬಟ್ಟೆ ತೊಗೊಂಡೋಗಿ ಬಂದಿದ್ದಾರೆ ಅಷ್ಟೇಯಾ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಭೂಮಿ ಏನೋ ಒಂದು ಸಂಗೀತನಿಗೆ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಆವಾಗ ಅಂದರೆ ಭೂಮಿಗೆ ಪದೇ ಪದೇ ಅನುಮಾನ ಪಡ್ತಿರೋದು ಸಂಗೀತ. ಆವಾಗ ಭೂಮಿ ಇದ್ದಳು, ಅದೇ ನೀವು ಇದೇ ಥರ ಪದೇ ಪದೇ ನನ್ನ ಮೇಲೆ ಅನುಮಾನ ಪಟ್ಟರೆ ನಾನು ನಿಮ್ಮ ಮೇಲೆ ನಿಮ್ಮ ಜೊತೆ ಮಾತಾಡೋದೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಸಂಗೀತ ಇದ್ದಳು, ಅಯ್ಯೋ ಬಿಡ್ತು ಅನ್ನು, ನೀನು ಯಾವುದೇ ಕಾರಣಕ್ಕೂ ಆ ಮಾತನ್ನ ಹೇಳಬೇಡ, ಯಾಕೆಂದರೆ ನನಗೆ ನಿನ್ನೆ ಎಲ್ಲ ಅಂದರೆ ನೀವು ನನ್ನ ಮಗ ತುಂಬ ಚೆನ್ನಾಗಿರಬೇಕು, ನಿಮ್ಮಿಬ್ಬರ ಮಧ್ಯೆ ಏನು ಸಹಿತ ಆಗಬಾರ್ದು, ನೀವಿಬ್ಬರಿಗೂ ಯಾವ ದೃಷ್ಟಿಯಿಂದ ತಾಕಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ನೀವು ಯಾವುದೇ ಕಾರಣಕ್ಕೂ ಮಾತಿಗೂ ಸಹಿತ ನೀವು ದೂರ ಆಗ್ತೀನಿ ಅಂತ ಹೇಳೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು, ಸರಿ ಅಮ್ಮ ನೀ ಅದೆಲ್ಲ ಬಿಟ್ಟಾಕು, ಟೀ ಕುಡಿಬಾ ಇವಾಗ, ಸುಮ್ಮನೆ ಯಾಕೆ ನೀನು ಚಿಕ್ಕ ಚಿಕ್ಕ ವಿಷಯಕ್ಕೂ ಎಕ್ಸೈಟ್ ಆಗ್ತಾ ಇದೆಯಾ, ಯಾಕಮ್ಮ ಚಿಕ್ಕ ಚಿಕ್ಕ ವಿಷಯಕ್ಕೂ ಅನುಮಾನ ಪಡ್ತಾ ಇದೆಯಾ, ಆ ಥರ ಏನೂ ಇಲ್ಲಮ್ಮ, ಅವ್ರು ಚೆನ್ನಾಗೇ ಇದ್ದಾರೆ ಬನ್ನಿ ಅಮ್ಮ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಸಹಿತ ಕರಿತಾನೆ. ಅವಾಗ ಶ್ರವಣು ರಮಣು ಎಲ್ಲರೂ ಸಹಿತ ಹೌದು ಸಂಗೀತ ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ಅವರಿಬ್ಬರು ಚೆನ್ನಾಗೇ ಇದ್ದಾರೆ, ಏನು ಬಂದಿರ್ಬೋದು ಲಕ್ಷ್ಮಿ ಅವರು, ಅದಕ್ಕೆ ಯಾಕೆ ಹೀಗೆ ಮಾಡ್ತಾ ಇದೆಯಾ, ಸರಿ ಬಾ ಕೂತ್ಕೊಂಡು ಟೀ ಕುಡಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಅವಳನ್ನ ಕೂರಿಸ್ಬಿಟ್ಟು ಟೀ ಕುಡಿ ಕೇಳ್ತಾರೆ. ಅವಾಗ ಭೂಮಿ ಇದ್ದಳು, ಲಕ್ಷ್ಮಿ ಅಕ್ಕ ಸರಿ ಬನ್ನಿ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಅವಾಗ ಏನೋ ಮಾತಾಡ್ದಕ್ಕಿರ್ಬೇಕು ಬಿಡು ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ. ಆದರೆ ಅಜಿತ ಇದ್ದನು, ಅಪ್ಪ ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ಅಂತ, ಅಮ್ಮ ಸರಿ ನಾನು ಡ್ಯೂಟಿ ಹೋಗೋದಕ್ಕೆ ಟೈಮ್ ಆಗುತ್ತೆ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಜಿತನು ಸಹಿತ ಮನೆ ಒಳಗಡೆ ಹೊರಡ್ತಾನೆ. ಹಾಗೆ ಇಲ್ಲಿ ಭೂಮಿ ಹಾಗೆ ಲಕ್ಷ್ಮಿ ಅಕ್ಕ ಅಡುಗೆ ಮನೇಲಿ ನಿಂತ್ಕೊಂಡಿರ್ತಾರೆ. ಭೂಮಿ, ಅಲ್ಲ ಕಣೆ ನೀನು ಹಿಂಗೆ ಇಲ್ಲಿ ಬಂದೆ, ಅಲ್ಲ ಕಣೆ ನೀನು, ನಾನು ನನ್ನ ಕಣ್ಣಾರೆ ಬೆಂಗಳೂರು ಬಸ್ನ ಹತ್ತಿಸಿ ಕಳಿಸಿದ್ದೀನಿ ಅಂಥದ್ರಲ್ಲಿ ಮತ್ತೇಕೆ ಬಂದೆ, ನೀನು ಯಾವಾಗ ಬಂದೆ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಲಕ್ಷ್ಮಿ ಅಕ್ಕ ಕೇಳಿದಾಗ ಇಲ್ಲಿ ಭೂಮಿ ಇದ್ದಳು, ಅಯ್ಯೋ ಅಕ್ಕ ಅದೊಂದು ಕತೆ, ಅಂದರೆ ನಾನು ಬೆಂಗಳೂರಿಗೆ ಹೋಗೋಣ ಅಂತಲೇ ಬಸ್ ಹತ್ತಿ ಹೊರಟಿದ್ದೇನೋ ನಿಜ, ಆದರೆ ಆ ಬಸ್ಸು ನಮ್ಮ ಅತ್ತೆ ಹಾಸ್ಪಿಟ್ಲ್ ಸೇರಿಸಿದ್ರಲ್ಲ ಹಾಸ್ಪಿಟ್ಲ್ ಮುಂದ್ಗಡೆನೇ ಹೊರತು, ಅಯ್ಯೋ ನಮ್ಮ ಅತ್ತೆನ ಕೊನೆಯದಾದ್ರೂ ನೋಡ್ಕೊಂಡ್ಬಿಟ್ಟು ನಮ್ಮ ಅತ್ತೆ ತಕ್ಕ ಒಂದು ಕ್ಷಮೆನ ಕೇಳಿಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ನಾನು ಅಲ್ಲೇ ಇಳ್ಕೊಂಡು ಇನ್ನೇನೋ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಮ್ಮ ಅತ್ತೆ ಹಣೆಗೆ ಕುಂಕುಮನ ಇಟ್ಟು, ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನಿಂದನೇ ನೀವು ಈ ಸ್ಥಾನಕ್ಕೆ ಹೋಗಿರೋದು, ಪ್ಲೀಸ್ ಹೇಗಾದರೂ ಮಾಡಿ ಆದಷ್ಟು ಬೇಗ ನಿಮಗೆ ವಾಸಿ ಆಗಲಿ ಅಂತಂದ್ಬಿಟ್ಟು ದೇವ್ರ ತಕ್ಕ ಹೋಗಿ ನಾನು ಬೇಡ್ಕೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹೇಳುತ್ತಾ ನನ್ನ ಅತ್ತೆ ತಕ್ಕ ಕೂತಿದ್ದಂಗೆ ನನ್ನ ಅತ್ತೆ ಕೋಮದಿಂದ ಹೊರಗಡೆ ಬಂದರು. ಅವಾಗೆ ಒಂದು ಶಾಕ್ ಆದಂಗೆ ಆಯಿತು. ಡಾಕ್ಟ್ರೆಲ್ಲ ಸಹಿತ ಶಾಕ್ ಆದರು. ಅಂದರೆ ಸಂಗೀತ ಕೋಮದಿಂದ ಹೊರಗಡೆ ಬಂದಿದ್ದು ಕೇಳಿ ಎಲ್ಲರೂ ಸಹಿತ ಖುಷಿಪಟ್ಟರು. ಹಾಗೆ ಸಂಗೀತ ಇನ್ನೇನು ಬಿಟ್ಟು ಹೋಗೋಣ ಅನ್ನೋದ್ರೊಳಗಡೆ ಮತ್ತೆ ಸಂಗೀತ ಅತ್ತಿದ್ದವ್ರು, ನಿನ್ನ ಕೈಲಿ ಮಾಡಿರೋ ಅಂದರೆ ಸೂಪ್ನ ಕುಡಿಬೇಕು, ಮನೆಗೆ ಹೋಗಿ ಅಂದರೆ ನಿನ್ನ ಗಂಡನ ಜೊತೆ ಮನೆಗೆ ಹೋಗಿ ಸೂಪ್ನ ಮಾಡ್ಕೊಂಬಾ ಅಂತಂದ್ಬಿಟ್ಟು ಮತ್ತೆ ಹೇಳಿದ್ರು ಅಕ್ಕ. ಅವಾಗ ಮತ್ತೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅಂದರೂ ಮತ್ತೆ ಮನೆ ಸೇರಿಕೊಂಡೆ. ಆವಾಗ ಹೇಗೋ ಸಂಗೀತ ಅತ್ತೆಗೋಸ್ಕರ ನಾನು ತಡಿ ಅಂತಂದ್ಬಿಟ್ಟು ಮತ್ತೆ ಇನ್ನೆರಡು ದಿವಸ ಬಿಟ್ಟು ಹೊರಡೋಣ ಅನ್ನೋದ್ರೊಳಗಡೆ ಇಲ್ಲಿ ಶಾರದತ್ತೆ ನೋಡಿದ್ರೆ ಈ ಥರ ದೇವಿಯಾನಿ ಕೂತ್ಗೆನ ಹೆಚ್ಚಿಬಿಟ್ರು. ಅಷ್ಟೊತ್ತಿಗೆ ಮತ್ತೆ ಮನೆಯವರೆಲ್ಲ ಸೇರಿಕೊಂಡು ಪ್ಲೀಸ್ ಇರು ಅಂತಂದ್ಬಿಟ್ಟು ಒತ್ತಾಯ ಮಾಡಿದ್ರು. ಆವಾಗ ಇಲ್ಲಿ ಅಜಿತನು ಸಹಿತ ಪ್ಲೀಸ್ ನನಗೋಸ್ಕರ ಅಲ್ಲ ಅಂದ್ರೂ ಸಹಿತ ನೀನು ಶ್ರವಣ್ ಹಾಗೆ ಅಂದರೆ ಶಾರದಾ ಅತ್ತೆಗೋಸ್ಕರನಾದರೂ ಪ್ಲೀಸ್ ಮನೆಗಿರು ನೀನು ಅಂತಂದ್ಬಿಟ್ಟು ತುಂಬಾ ಒತ್ತಾಯ ಮಾಡಿದ್ರು. ಅದಕ್ಕೋಸ್ಕರ ನಾನು ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಎಲ್ಲ ಸತ್ಯವನ್ನು ಹೇಳ್ತಾಳೆ. ಆವಾಗ ಭೂಮಿ, ಏನು ನಿನ್ನ ಪಜಿತಿ, ಏನು ನಿನ್ನ ಜೀವನದಲ್ಲಿ ಈ ಥರ ಆಟ ಆಡ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾಳೆ. ಆವಾಗ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲಕ್ಕ, ಅದಕ್ಕೋಸ್ಕರ ಇವಾಗ ನೋಡಿದ್ರೆ ಮನೇಲಿ ನೋಡಿದ್ರೆ ಈ ಥರ ತೊಂದರೆ ಆಗ್ತಿದೆ, ಅತ್ತೆ ನೋಡಿದ್ರೆ ಆ ಸ್ಟೇಜಲ್ಲಿದ್ದಾರೆ, ಮತ್ತೆ ನಾನೇನಾದರೂ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದೇನಾದರೂ ಮತ್ತೆ ಗೊತ್ತಾದರೆ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಳ್ಳೆ ಟೈಮ್ನ ನೋಡಿಕೊಂಡು ಇಲ್ಲಿಂದ ಹೊರಡೋದನ್ನು ಪ್ರಯತ್ನ ಪಡ್ತೀನಿ. ಹಾಗೆ ನಾನು ಏನೇ ಒಂದು ಮಾಡೋದನ್ನು ಸಹಿತ ನಿನಗೆ ಹೇಳ್ತೀನಿ, ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆಯಿತಾ, ನೀನು ದುಡುಕಿ ಯಾರ ಮುಂದೆನೂ ಏನು ಹೇಳೋಕ್ಕೆ ಹೋಗ್ಬೇಡ ಆಯಿತಾ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಲಕ್ಷ್ಮಿ ಹತ್ರ ಎಲ್ಲ ಹೇಳ್ತಾಳೆ. ಅವಾಗ ಸರಿ ಲಕ್ಷ್ಮಿ, ಏನು ನಿನ್ನ ಪಜಿತಿ ಇದು ಅಂದಾಗ, ಅಕ್ಕ ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ, ಏನು ಮಾಡೋಕ್ಕಲ್ಲ ಅನ್ಭವಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಸರಿ ಆಯಿತು, ಸರಿ ನಾನು ಹೊರಡ್ತೀನಿ, ಏನು ಕೆಲಸ ಇದೆ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಅಕ್ಕ ಹೇಳ್ತಾರೆ. ಸರಿ ನೀನು ಹಾಗೆ ಹೋದರೆ ಮತ್ತೆ ಅನುಮಾನ ಬರುತ್ತೆ, ಒಂದು ನಿಮಿಷ ಇರು, ನಾನು ಒಂದೆರಡು ಬಟ್ಟೆ ಕೊಡ್ತೀನಿ ತೊಗೊಂಡು ಹೋಗುವಂತೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಲಕ್ಷ್ಮಿ ಅಕ್ಕನ ಕೈಲಿ ಒಂದೆರಡು ಬಟ್ಟೆನ ಕೊಟ್ಟು ಅಲ್ಲಿಂದ ಕಳಿಸ್ತಾಳೆ.
ಹಾಗೆ ಇಲ್ಲಿ ಅಜಿತ ಇದ್ದನು ಟೇಷನಿಗೆ ಹೋಗ್ತಾನೆ. ಅಜಿತ ತುಂಬನೇ ರಚ್ಚಿಗಿದ್ದಿರ್ತಾನೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ನೋಡಿದ್ರೆ ಹೀಗೆ ಆಡ್ತಿದ್ದಾರೆ, ಈ ಭೂಮಿಯಿಂದ ನೀನು ಎಷ್ಟು ಟೆನ್ಷನ್ ಅನುಭವಿಸ್ಬೇಕು ಏನೋ ಅಂತಂದ್ಬಿಟ್ಟು ತುಂಬ ಬೇಜಾರಾಗಿ ನಿಂತಿರ್ತಾನೆ. ಆವಾಗ ಅಷ್ಟೊತ್ತಿಗೆ ಸಂಗೀತ ಕಾಲ್ನ ಮಾಡ್ತಾಳೆ. ಆವಾಗ ಅಜಿತ ಎಲ್ಲಿದ್ದೀವಿ ಅಂದಾಗ, ಅಮ್ಮ ನಾನು ಡ್ಯೂಟಿ ಮಾಡ್ತಿದ್ದೀನಿ. ಯಾಕಮ್ಮ ಅಂದಾಗ, ಅಜಿತ ಪ್ಲೀಸ್ ನಿಮ್ಮಿಬ್ಬರ ಮಧ್ಯೆ ಏನು ಜಗಳ ಇಲ್ಲ ತಾನೆ ಅಂತಂದ್ಬಿಟ್ಟು ಮತ್ತೆ ಕೇಳ್ತಾಳೆ. ಅಮ್ಮ ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ಇಲ್ಲಮ್ಮ, ನಾನು ನನ್ನ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದೀವಿ. ಅಮ್ಮ ಅವಳು ಏನಂತ ಹೇಳಿದಾಳೆ ಗೊತ್ತಾ, ಬರಬೇಕಾದ್ರೆ ನನಗೆ ಮಲ್ಗೆ ಹೂ ತಂಬ ಅಂತಲೂ ಸಹಿತ ಹೇಳಿ ಕಳಿಸಿದಾಳಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಇಲ್ಲ ಕಣೋ, ಇಲ್ಲೇನು ನಡೀತಿದೆ ಅಮ್ಮ, ಆ ಥರ ಏನು ಇಲ್ಲಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ನ ಕಟ್ ಮಾಡ್ತಾರೆ. ಅಯ್ಯೋ ಇವಳಿಂದ ನಾನು ಎಷ್ಟು ಅನುಭವಿಸ್ಬೇಕಪ್ಪ ಅಂತ ಅಂದ್ಬಿಟ್ಟು ಟೇಷನ್ ಬಗ್ಗೆ ಮಾತಾಡ್ತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ಒಬ್ಬ ಕೈದಿಗೆ ಒಂದು ಚಾನ್ಸ್ನ ಕೊಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಮಾತಾಡಿದಾಗ, ಸತ್ಯ ಅಣ್ಣ ಇದ್ದದ್ದು ಅಲ್ಲ, ಎಂತೆಂಥವ್ರಿಗೂ ಒಂದು ಚಾನ್ಸ್ನ ಕೊಡ್ತೀಯಾ, ಅದೇ ರೀತಿ ಭೂಮಿಗೂ ಒಂದು ಚಾನ್ಸ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಸತ್ಯ ಅಣ್ಣ ಹೇಳಿದಾಗ, ಇಲ್ಲ ಅವಳು ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸೋ ಮಾತೇ ಇಲ್ಲ, ಅವಳು ನನಗೂ ಸವಸನೆ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತ ಹೇಳ್ತಾನೆ. ಅಷ್ಟೊತ್ತಿಗೆ ಮತ್ತೆ ಸಂಗೀತ ಕಾಲ್ ಮಾಡಿ, ಅಜಿತ ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಹೇಳ್ತೀರಾ, ಆದರೆ ಭೂಮಿ ಯಾಕೆ ಶಾರದಾ ರೂಮಲ್ಲಿ ಹೋಗಿ ಮಲಗಿದ್ದಾಳೆ, ಯಾಕೆ ಏನಾಯಿತು ಹೇಳು, ಮನೆಯವ್ರಿಗೆ ಯಾರು ಕೇಳಿದ್ರು ಯಾರು ಒಂದು ಉತ್ತರನೂ ಸಹಿತ ಕೊಡ್ತಾ ಇಲ್ಲ, ನೀವು ಯಾಕೋ ನನ್ನ ಹತ್ರ ಏನು ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ, ಏನಾಯಿತು ಹೇಳು ಅಜಿತ ಪ್ಲೀಸ್ ಅಜಿತ ಅಂತ ಅಂದ್ಬಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಅಯ್ಯೋ ಅಮ್ಮ ಆ ಥರ ಏನಿಲ್ಲಮ್ಮ, ಅವಳು ಯಾಕೆ ಅಲ್ಲಿ ಮಲಗಿದ್ದಾಳೆ ನನಗೆ ಗೊತ್ತಿಲ್ಲಮ್ಮ ಅಂದಾಗ, ಸರಿ ಒಂದು ನಿಮಿಷ ಇರು, ಭೂಮಿ ಕೈಲಿ ಫೋನ್ನ ತೊಗೊಂಡೋಗಿ ಕೊಡ್ತೀನಿ, ನೀನೇ ಹೋಗಿ ಕೇಳು ಅಲ್ಲಿ ಯಾಕೆ ಹೋಗಿ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಇದಳು ಅಜಿತಾಗೆ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಇದ್ದಳು ಭೂಮಿ ರೂಮಿಗೆ ಹೋಗ್ತಾಳೆ. ಹೋಗ್ಬಿಟ್ಟು ಭೂಮಿ ಭೂಮಿ ಅಂತ ಆತೆ ಏನು ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳಿದಾಗ ಸಂಗೀತ ಇದ್ದಳು, ಇಲ್ಲ ಅಜಿತ ನಿನ್ನ ಹತ್ರ ಏನೋ ಮಾತಾಡಬೇಕಂತೆ ತಗೋ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಅವಾಗ ಸಾಹೇಬ್ರೆ ಸರಿ ಬೇಗ ಬರ್ರಿ ಅಂತಂತ ಹೇಳಿಬಿಟ್ಟು, ಅದೇ ಮಳೆ ಮಾಡಾಗಿದೆ, ನಾನು ಬಟ್ಟೆ ತೊಗೊಂಬರ್ಬೇಕು, ನಾನು ಹೋಗ್ತೀನಿ ಅಂತಂದ್ಬಿಟ್ಟು ಭೂಮಿ ಅಲ್ಲಿಂದ ಎದ್ದೋಗ್ತಾಳೆ. ಆದರೆ ಮತ್ತೆ ಇಲ್ಲಿ ಸಂಗೀತನಿಗೆ ತುಂಬಾ ಅನುಮಾನ ಬರೋದಕ್ಕೋಸ್ಕರ ಶುರುವಾಗುತ್ತೆ. ನೋಡ್ದ ಶ್ರವಣ, ಅವಳು ಏನೋ ನನ್ನ ಮುಂದೆ ಮುಚ್ಚಿಡ್ತಿದ್ದಾರೆ ಅನಿಸ್ತಿದೆ, ನೋಡು ಫೋನ್ನ ಮಾತಾಡು ಅಂದರೆ ಏನೋ ನೆಪ ಹೇಳಿ ಹೊರಗಡೆ ಹೋಗ್ತಿದ್ದಾಳೆ, ಇವ್ರಿಬ್ಬರ ಮಧ್ಯೆ ಏನೋ ಆಗಿದೆ ಶ್ರವಣ, ಇಲ್ಲಿ ಏನೋ ಮುಚ್ಚಿಡ್ತಿದ್ರೆ ಶ್ರವಣ ನನಗೆ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ತನ್ನ ತಮ್ಮನ ಹತ್ರ ಹಾಗೆ ತನ್ನ ಗಂಡನ ತಕ್ಕಲ್ಲ ಹೇಳ್ಕೊತಾಳೆ. ಆ ಥರ ಏನೂ ಇಲ್ಲಮ್ಮ ಅಂತಂದ್ರೂ ಕೇಳಲ್ಲ. ಇಲ್ಲ ಭೂಮಿ ತುಂಬಾ ಬದಲಾಗಿದ್ದಾಳೆ, ನೀವೆಲ್ಲ ನಂಬ್ತಾ ಇಲ್ಲ ಅಂದಾಗ, ಅಯ್ಯೋ ಅಕ್ಕ ನಮಗೇನು ಆ ಥರ ಅನ್ನಿಸ್ತಾ ಇಲ್ಲ, ನಿನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂದಾಗ, ಇಲ್ಲ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ, ನೀವೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ, ನಾನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಸಂಗೀತ ಹೇಳಿದಾಗ, ಇಲ್ಲಿ ಇಲ್ಲಮ್ಮ ಆ ಥರ ಏನೂ ಇಲ್ಲ, ಫಸ್ಟ್ ನೀನು ರೆಸ್ಟ್ ಮಾಡ್ಬಾ, ನೀನು ಯಾಕೆ ಈ ಥರ ತಲೆ ಕೆಡ್ಸ್ಕೊತೀಯ, ಈ ಥರ ಎಲ್ಲ ತಲೆ ಯೋಚನೆ ಮಾಡಿದ್ರೆ ಮತ್ತೆ ನಿನ್ನ ತಲೆನೂ ಶುರುವಾಗುತ್ತೆ, ಪ್ಲೀಸ್ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಇದ್ದನು ಕರ್ಕೊಂಡು ರೂಮಿಗೆ ಹೋಗ್ತಾನೆ. ಇದನ್ನು ಹೀಗೆ ಥರ ಬಿಟ್ಟರೆ ಇದು ಸರಿ ಹೋಗಲ್ಲ, ಮತ್ತೆ ಸಂಗೀತನಿಗೆ ಹುಷಾರಿಲ್ದಂಗೆ ಆಗುತ್ತೆ, ಈ ಅಜಿತ ಭೂಮಿನ ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸರಿ ಮನೆಯವರೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾರೆ. ಅವಾಗ ಸತ್ಯಣ್ಣನಿಗೂ ಸ್ವಲ್ಪ ಕರೆ ಅಂತ ಅಂದ್ಬಿಟ್ಟು ಸತ್ಯವ್ರಿಗೂ ಸಹಿತ ಮೆಸೇಜನ್ನು ಮಾಡ್ತಾರೆ. ಅವಾಗ ಸತ್ಯಣ್ಣನ ಸಹಿತ ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಅವ್ರಬ್ಳನ್ನು ಒಂದಾಗೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳ್ತಾನೆ. ಅವಾಗ ಸರಿ ಬನ್ನಿ ಎಲ್ಲರೂ ಸಹಿತ ಒಂದು ಕಡೆ ಕೂತ್ಕೊಂಡು ಏನೋ ಒಂದು ಪ್ಲ್ಯಾನ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಇದನ್ನು ಇಲ್ಲಿ ದೇವಯ್ಯನಿ ಹಾಗೆ ಅಂಜು ಕೇಳಿಸ್ಕೊತಾರೆ. ಅವಾಗ ಇವ್ರಿಬ್ಳರನ್ನು ಮನೆ ಬಿಟ್ಟು ಹೇಗಾದರೂ ಮಾಡಿ ಹೊರಗಡೆ ಕಳ್ಸೋಣ, ಈ ಭೂಮಿನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಹಾಕೋಣ ಅಂದರೆ ಮತ್ತೆ ದರಿದ್ರ ಒಕ್ಕರ್ಸ್ಕೊಂತ ಈ ಸಂಗೀತ ಹೇಗೋ ನಿಗುರ್ಕೊಳ್ತಾಳೆ ಅಂದ್ಕೊಂಡಿದ್ವಿ, ಅವಳು ಬಂದು ಒಕ್ಕರ್ಸ್ಕೊಂಡ್ಲು, ನಮ್ಮ ಕರ್ಮ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನಿಯಾಗಿ ಅಂಜು ಮಾತಾಡ್ತಾ ಇರ್ತಾರೆ. ಅವಾಗ ಅಮ್ಮ ಇವಾಗ ಏನು ಮಾಡೋದಮ್ಮ ಅಂದಾಗ, ಸರಿ ಅದೇನು ಮಾಡೋಕ್ಕಾಗಲ್ಲ, ಇಲ್ಲಿ ಅಜಿತ ಭೂಮಿನ ಒಂದಾಗೋದಕ್ಕೋಸ್ಕರ ಏನೋ ಪ್ಲ್ಯಾನ್ನ ಮಾಡ್ತಿದ್ದಾರೆ, ಆ ಪ್ಲ್ಯಾನಲ್ಲಿ ನಾವು ಹೋಗಿ ಎಂಟ್ರಿ ಕೊಟ್ಟರೆ ಅಂದರೆ ಅವ್ರು ಏನು ಮಾಡಿದ್ರು ನಮಗೆ ಗೊತ್ತಾಗುತ್ತೆ, ಅದನ್ನು ಹೋಗಿ ನಾವು ಹಾಳು ಮಾಡೋ ಕೆಲಸನ ಮಾಡೋಣ, ಅವ್ರಿಬ್ಬರು ಯಾಕೆ ಕಾರಣಕ್ಕೂ ಒಂದಾಗಲೇಬಾರ್ದು, ಅವಳು ಇವ್ರು ಸಾವಸನೆ ಬೇಡ ಅಂತ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗಬೇಕು, ಆ ಥರ ನಾವು ಮಾಡೋಣ, ನಾವು ಈಗ ಸಪ್ರೇಟ್ ಇದ್ದರೆ ನಮಗೇನು ಗೊತ್ತಾಗಲ್ಲ, ನಾವು ಸಹಿತ ಆ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಏನು ಅಂತ ಎಲ್ಲ ತಿಳ್ಕೊಂಡು ಅದನ್ನು ಹಾಳು ಮಾಡೋ ಕೆಲಸನ ಮಾಡಿ ಅವ್ರನ್ನ ಆದಷ್ಟು ಬೇಗ ದೂರ ಮಾಡೋಣ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನಿ ಹೇಳ್ತಾಳೆ. ಸರಿ ನಡಿ, ಅವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೋ ನಾವು ಕೇಳಿಸ್ಕೊಂಡು ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನಿ ಸಹಿತ ಶ್ರವಣ್ ಹಾಗೆ ಅಜಿತ್ ರೂಮ್ಗಳೇ ಬರ್ತಾರೆ. ಬಂದುಬಿಟ್ಟು ಸರಿ ನಾವು ಇನ್ಮೇಲೆ ಅಜಿತ ಭೂಮಿ ಒಂದಾಗೋದಕ್ಕೋಸ್ಕರ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನಿ ಹೇಳ್ತಾಳೆ. ಅವಾಗ ಶ್ರವಣ ಇದ್ದನು, ಅಯ್ಯೋ ಸರಿ ಹೇಗೋ ನೀವು ನಮ್ಮ ಜೊತೆ ಕೈ ಸೇರಿಸಿದ್ರಲ್ಲ ಅಷ್ಟು ಸಾಕು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಸರಿ ಎಲ್ಲರೂ ಸಹಿತ ಮಾತಾಡ್ಕೊಂಡಿದ್ದೀವಿ ತಾನೆ, ಅದೇ ಥರ ನಾವು ಮಾತಾಡಬೇಕು, ಹಾಗೆ ಅಜಿತ ಭೂಮಿನ ಒಂದಾಗೋದಕ್ಕೋಸ್ಕರ ನಾವು ಈ ಪ್ರಯತ್ನ ಪಡ್ತಾಯಿದ್ವಿ, ಯಾರು ಸಹಿತ ತಪ್ಪಾಗಿ ಮಾತಾಡೋಕೆ ಹೋಗ್ಬೇಡಿ, ಅವನಿಗೆ ನಿಜವಾಗ್ಲೂ ಹೌದಾ ಅನ್ನೋ ಥರನೇ ಮಾತಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಮಾತಾಡ್ತಾ ಇರ್ತಾರೆ. ಸರಿ ಅಜಿತ ಬರೋ ಟೈಮ್ ಆಯಿತು, ಸ್ವಲ್ಪ ಎಲ್ಲರೂ ಸಹಿತ ಹುಷಾರಾಗಿರಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಅಜಿತ ಬರೋ ಟೈಮಿಗೆ ಅಜಿತ ಅಂತ ಬಂದುಬಿಟ್ಟು ಏನು ಸೀರಿಯಸ್ ಅಂದ್ರಲ್ಲ, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ತುಂಬಾ ಗಾಬರಿಯಾಗಿ ಸಂಗೀತನಿಗೆ ಹೆಂಗಂಗೆ ಆಡ್ತಿದ್ದಾಳೆ, ಸಂಗೀತ ಮತ್ತೆ ತಲೆನೋವು ಎದೆನೋವು ಅಂತ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಎಲ್ಲರೂ ಸಹಿತ ನಾಟಕ ಆಡೋದಕ್ಕೋಸ್ಕರ ಶುರುವಾಗ್ತಾರೆ. ನಿಜವಾಗ್ಲೂ ಸಂಗೀತ ಮತ್ತೆ ಸೀರಿಯಸ್ ಆಗ್ತಿದ್ದಾಳೆ, ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಏನು ಅಂತ ಅಂದ್ಬಿಟ್ಟು ತುಂಬ ಹಿಂಸೆ ಮಾಡ್ತಿದ್ದಾಳೆ, ಅದು ಏನು ಇಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅಜಿತ, ಅಕಸ್ಮಾತ್ ನಿಮ್ಮಿಬ್ಬರ ಮಧ್ಯೆ ಆಗಿರೋ ಜಗಳ ಏನಾದರೂ
ಸಂಗೀತನಿಗೆ ಗೊತ್ತಾದರೆ ಮತ್ತೆ ಏನಾಗುತ್ತೋ ಅನ್ನೋದು ನಮಗೆ ತಲೆ ಟೆನ್ಷನ್ ಆಗಿದೆ. ಎಲ್ಲಿ ಮತ್ತೆ ಸಂಗೀತ ಮತ್ತೆ ಕೋಮ ಹೋಗ್ತಾರೋ ಅನ್ನೋ ಭಯನೂ ಸಹಿತ ಶುರುವಾಗಿದೆ ಅಂತ ಅಂದ್ಬಿಟ್ಟು ಮನೆಯವರು ಸಹಿತ ಹೇಳ್ತಾರೆ. ಅವಾಗ ಅಜಿತ ಏನು ಮಾಡ್ದೇನೆ ಸುಮ್ಮನೆ ನಿಂತಿದ್ದಾಗ, ಪ್ಲೀಸ್ ಅಜಿತ ನಿನ್ನಿಂದ ಇದೆಲ್ಲ ಆಗ್ತಿರೋದು, ಪ್ಲೀಸ್ ನೀನು ಆದಷ್ಟು ಬೇಗ ಭೂಮಿ ಅಜಿತ ಒಂದಾಗಲೇಬೇಕು ಅಂತಂದ್ಬಿಟ್ಟು ಮನೆಯವರೆಲ್ಲ ಸಹಿತ ಹೇಳ್ತಾರೆ. ಅವಾಗ ಸರಿ ಆಯಿತು, ಅದೇನೋ ಒಂದು ಮಾಡಿದ್ರಾಯ್ತು ಬಿಡು ಅಂತಂದ್ಬಿಟ್ಟು ಅಜಿತ ಹೇಳ್ತಾನೆ. ಅದು ಒಂದು ಒಳ್ಳೆ ಟೈಮ್ನ ನೋಡಿಕೊಂಡು ಒಂದು ಜಾಗದಲ್ಲಿ ನೀನು ಭೂಮಿನ ಮೀಟ್ ಆಗು, ಭೂಮಿ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊ, ಆದಷ್ಟು ಬೇಗ ನೀವಿಬ್ಬರು ಕ್ಲೋಸ್ ಆಗಿರೋದನ್ನ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಒತ್ತಾಯ ಮಾಡ್ತಾರೆ. ಅವಾಗ ಸರಿ ಆಯಿತು, ಅಮ್ಮನಿಗೋಸ್ಕರನಾದರೂ ನಾನು ಭೂಮಿ ಒಂದಾಗೆ ಹಾಕಿವಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಸರಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹತ್ರನೂ ಹೋಗ್ಬಿಟ್ಟು, ಪ್ಲೀಸ್ ಸಂಗೀತ ಅಮ್ಮನಿಗೋಸ್ಕರ ನೀವಿಬ್ಬರು ಒಂದಾಗಲೇಬೇಕು, ನೀವಿಬ್ಬರು ಕ್ಲೋಸ್ ಆಗಿರಲೇಬೇಕು, ಅಂದರೆ ಅಜಿತ ನಿನ್ನನ್ನು ಮೀಟ್ ಆಗಬೇಕಂತೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹತ್ರ ಹೇಳ್ತಾರೆ. ಅವಾಗ ಯಾವ ಜಾಗ ಏನು ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ಸಹಿತ ಇಬ್ಬರು ಸಹಿತ ಮಾತಾಡಿಕೊಂಡು ಸರಿ ಅಜಿತ ಭೂಮಿ ಒಂದು ಕಡೆ ಹೋಗ್ತಾರೆ. ಆದರೆ ಅಜಿತ ಭೂಮಿ ಏನೋ ಅವ್ರ ಮನಸ್ಸಲ್ಲಿ ಇರೋದನ್ನ ಮಾತಾಡಿಕೊಂಡು ಇಬ್ಬರು ಒಂದಾಗ್ತಾರೆ. ಅಂದರೆ ಇಲ್ಲಿ ದೇವಯ್ಯನೇ ಅದಕ್ಕೆ ಏನಂತ ಅಲ್ಲಿ ಏನು ಕೆಲಸನ ಮಾಡಿರ್ತಾಳೋ ಅಲ್ಲಿ ಹಾಳಾಗಿರೋದು ಏನಾದರೂ ಒಂದು ಮಾಡಿ ಅವರಿಬ್ಬರನ್ನೂ ಸಹಿತ ಒಂದಾಗೋದಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನೇ ಸಹಿತ ಒಂದು ಪ್ಲ್ಯಾನ್ನ ಮಾಡ್ತಾಳೆ. ಇಲ್ಲಿ ನಿಜವಾಗ್ಲೂ ಅಜಿತ ಭೂಮಿ ಒಂದಾಗ್ತಾರ ಅಥವಾ ದೇವಯ್ಯನಿಗೆ ಏನಾದರೂ ಮಾಡಿ ಅವರಿಬ್ಬರನ್ನ ದೂರ ಮಾಡ್ತಾಳ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.